ಫ್ರೆಂಡ್ಸ್, ಈ ಸಲ ದೀಪಾವಳಿ ಅಂತೂ ಗುಡುಗು ಮಿಂಚು ಮಳೆಯಲ್ಲೇ ಆಯ್ತು. ಅಂದ್ರೆ ಸಂಜೆ ಹೊತ್ತಿಗೆ ಬಲೀಂದ್ರ ಪೂಜೆ ಮಾಡುವ ಅಂತ ನಾವು ಗದ್ದೆಗೆ ದೀಪ ಎಲ್ಲ ಇಡ್ತೇವೆ ಸಂಜೆ ಹೊತ್ತಿಗೆ. ಹಾಗೆ ಮಾಡುವ ಅಂತೇಳಿ ಹೊರಟ್ವಿ. ಸ್ವಲ್ಪ ಬಿಟ್ಟಿತ್ತು, ಒಂದು ನಾವು 2 ಗದ್ದೆಗೆ ಇಟ್ಟಾಗ ಗುಡುಗು ಮಿಂಚು ಮಳೆ ಎಲ್ಲ ಸ್ಟಾರ್ಟ್ ಆಯ್ತು. ಅವಾಗ ಬೇಗ ಬೇಗ ಇಟ್ಟು ಬಂದ್ವಿ. ನಮ್ಮ ತುಳುನಾಡಲ್ಲಂತೂ 3 ಹೊತ್ತು ಬಲೀಂದ್ರನಿಗೆ ಬಲಿ ಪೂಜೆ ಮಾಡುವಂತಹ ಕ್ರಮ ಇದೆ. ಅಂದ್ರೆ ಓ ಬಲೀಂದ್ರ 3 ದಿನ ಬಲಿ ಕೊಡ್ಬೇಕು ಅಂತ ಹೇಳಿ ನಾವು ಚಿಕ್ಕಂದಿಂದ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಮಳೆಯಲ್ಲೇ ಬಲೀಂದ್ರ ಪೂಜೆ ಎಲ್ಲ ಮಾಡಿ ಬಂದ್ವಿ. ಓ ಬಲೀಂದ್ರ 3 ದಿನ ಬಲಿ ಕೊಡ್ಬೇಕು. ಓ ಬಲೀಂದ್ರ 3 ದಿನ ಬಲಿ ಕೊಡ್ಬೇಕು. ಓ ಬಲೀಂದ್ರ 3 ದಿನ ಬಲಿ ಕೊಡ್ಬೇಕು. ದೀಪಾವಳಿಗೆ ಸುಮಾರು ಪಟಾಕಿ ಎಲ್ಲ ತಂದಿದ್ವಿ. ಅಂದ್ರೆ ಬಿಂದುಗೆ ಪಟಾಕಿ ಬಿಡೋದಂತ ಹೇಳಿದ್ರೆ ಭಾರಿ ಇಷ್ಟ. ಹಾಗೆ ಪಟಾಕಿ ಬೇಕಂತೇಳಿ ಒಂದೇ ಹಠ. ಹಾಗೆ ಮನೆಯಲ್ಲಿ ಅಲ್ಲಲ್ಲಿ ನಾನು ರಂಗೋಲಿ ಬಿಡಿಸಿದೆ. ದೇವರ ಮುಂದೆ ಸ್ವಲ್ಪ ಚಂದದ ರಂಗೋಲಿ ಬಿಡಿಸಿದೆ. ಅದರ ಸುತ್ತ ನಾನು ಈ ತಿಪಿಲೆ ಇಟ್ಟೆ, ಅಂದ್ರೆ ಹಣತೆ. ಹಾಗೇನೆ ಮನೆ ಮುಂಬಾಗಿಲೆ ಕೂಡ ರಂಗೋಲಿ ಹಾಕಿದೆ. ಅಂದ್ರೆ ಈ ಹಣತೆ ಎದ್ದೆ ರಂಗೋಲಿ ಹಾಕಿದೆ. ಪೂಜೆಯ ಸಮಯದಲ್ಲಿ ಸ್ವಲ್ಪ ಭಜನೆ, ಅಂದ್ರೆ ಬಿಂದುವಿನ ಜೊತೆಗೆ ಸ್ವಲ್ಪ ದೇವರಿಗೆ ಭಜನೆ. ಶರಣ ಕಮಲ ಕೆರಗುವೆ ನಡೆಮುಡಿಯ ಹಾಸಿನ, ಶರಣ ಕಮಲ ಕೆರಗುವೆ ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ದೇವರಿಗೆ ಸಮರ್ಪಣೆಗೆ ಅಂತ ಹೇಳಿ ದೋಸೆ, ಪಂಚಗೆಜ್ಜೆ ಹಾಗೆ ಚಟ್ನಿ ಮಾಡಿ ಸಮರ್ಪಣೆಗೆ ಇಟ್ಟು ಪೂಜೆ ಮಾಡಿದ್ವಿ. ಪಟಾಕಿ ಅಂತ ಹೇಳಿದ್ರೆ ಭಾರಿ ಪಟಾಕಿ. ನಮ್ಮ ಮನೆ ಹತ್ರದವರಂತೂ ಸುಮಾರು ಒಂದು ಪಟಾಕಿ ಬಿಟ್ಟಿದ್ದಾರೆ. ಅಂದ್ರೆ ದೊಡ್ಡ ದೊಡ್ಡ ಪಟಾಕಿ, 3 ಎಲ್ಲ ಹೇಳ್ತೇವೆ ನಾವು ಅಂತದ್ದು. ಒಂದು 5-10 ನಿಮಿಷದ ಪಟಾಕಿ, ಚಿತ್ರ ವಿಚಿತ್ರದ ಪಟಾಕಿ ನೋಡಿದಾಗೆ ಆಯ್ತು ನನಗೆ. ಅವಳು ಕೂಡ ಹಾಗೆ ಅಲ್ಲಿಗೆ ಆ ಮನೆಗೆ ಹೋಗಿ ಬರ್ತಾಳೆ, ಮತ್ತೆ ಇಲ್ಲಿ ಅಲ್ಲಲ್ಲಿ ನಿಂತು ನೋಡ್ತಾಳೆ. ಅಂದ್ರೆ ದೊಡ್ಡ ದೊಡ್ಡ ಪಟಾಕಿ ಬಿಡ್ತಿದ್ರು ಅವರು. ಸ್ವಲ್ಪ ಹೆದರಿಕೆ ಕೂಡ ಆಗ್ತದೆ ಅವಳಿಗೆ, ಆದ್ರೆ ಕೂಡ ಖುಷಿ ಪಟಾಕಿ ಬಿಡ್ಬೇಕು, ಅದನ್ನು ನೋಡ್ಬೇಕಂತ ಹೇಳಿ. ಹಾಗೆ ಅವರದೆಲ್ಲ ಬಿಟ್ಟಾದ ನಂತರ ನಾವು ಪಟಾಕಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈ ದೀಪಾವಳಿಯಲ್ಲಿ ಪಟಾಕಿಯದ್ದೇ ಸಂಭ್ರಮ ನೋಡಿ. ಈ ತರ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.